ಕರ್ನಾಟಕದ ಬಸ್ ಮೇಲೆ ಕನ್ನಡಿಗ ಅಂತ ಸ್ಟಿಕ್ಕರ್ ಆ ರೀತಿಯಾಗಿ ಹಾಕಂಗಿಲ್ಲ. ನಾವೇನು ಕರ್ನಾಟಕದಲ್ಲಿದ್ದೇವೋ ತಮಿಳುನಾಡಲ್ಲಿದ್ದೇವೋ ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಕರ್ನಾಟಕದ ಬಸ್ ಮೇಲೆ ಕನ್ನಡಿಗ ಅಂತ ಸ್ಟಿಕ್ಕರ್ ಹಾಕಂಗಿಲ್ವಾ? ನಾವೇನು ಕರ್ನಾಟಕದಲ್ಲಿದ್ದೇವೋ ತಮಿಳುನಾಡಿನಲ್ಲಿದ್ದೇವೋ? ಸ್ವಾಭಿಮಾನಿ ಕನ್ನಡಿಗರ ಮೇಲೆ ಯಾಕಿಷ್ಟು ದರ್ಪ ದೌರ್ಜನ್ಯ? ಯಾವ್ಯಾವುದೋ ಬೇಕಾಬಿಟ್ಟಿ ಜಾಹೀರಾತು ಸ್ಟಿಕ್ಕರ್ ಹಾಕ್ತೀರಿ. ಗುಟ್ಕಾ ಮದ್ಯದ ಬಗ್ಗೆ ಕೂಡ ಜಾಹೀರಾತು ಹಾಕ್ತೀರಿ. ಆದ್ರೆ ಕನ್ನಡಿಗ ಅಂತ ಹಾಕಂಗಿಲ್ವಾ? ಹೀರೋ ಹೀರೋಯಿನ್ಗಳ ಫೋಟೋ ರಾರಾಜಿಸುತ್ತವೆ. ಕನ್ನಡಿಗರು ಕನ್ನಡದ ಬಗ್ಗೆ ಮಾತ್ರ ಸ್ಟಿಕ್ಕರ್ ಹಾಕಬಾರ್ದಾ? ಇದೆಂತ ನ್ಯಾಯ? ಕನ್ನಡಿಗರಿಗೆ ಇದೆಂತ ಘನಘೋರ ಅನ್ಯಾಯ. ಕರ್ನಾಟಕದ ಬಸ್ ಮೇಲೆ ಕನ್ನಡಿಗ ಅಂತ ಸ್ಟಿಕ್ಕರ್ ಹಾಕಂಗಿಲ್ವಾ ಅಂತ. ಯಾಕೆ ಹಾಕಬಾರ್ದು? ಸ್ವಾಭಿಮಾನಿ ಕನ್ನಡಿಗರ ಮೇಲೆ ಯಾಕಿಷ್ಟು ದರ್ಪ ದೌರ್ಜನ್ಯ? ಯಾವ್ದ್ಯಾವ್ದೋ ಪ್ರಮೋಷನ್ ಸ್ಟಿಕ್ಕರ್ಸ್ ಎಲ್ಲ ಹಾಕಿರ್ತೀರಿ. ಹೀರೋ ಹೀರೋಯಿನ್ಸ್ಗಳ ಸೆಲೆಬ್ರಿಟಿಗಳ ಸ್ಟಿಕ್ಕರ್ಸ್ ಇರುತ್ತೆ, ಫೋಟೋಸ್ ಇರುತ್ತೆ. ಯಾವ್ದ್ಯಾವುದೋ ಗುಟ್ಕಾ ಆಗಿರ್ಬೋದು, ಮದ್ಯಪಾನಿಗಳ ಸ್ಟಿಕ್ಕರ್ಸು, ಫೋಟೋಸ್ ಎಲ್ಲ ಇರುತ್ತೆ. ಕನ್ನಡಿಗರ ಸ್ಟಿಕ್ಕರ್ಸನ್ನು ಯಾಕೆ ಹಾಕಬಾರ್ದು? ನಿಜಕ್ಕೂ ಇದು ಅನ್ಯಾಯನೇ. ಕನ್ನಡಿಗರಿಗೆ ಇದು ದೊಡ್ಡ ಅನ್ಯಾಯ. ಕರ್ನಾಟಕದ ಬಸ್ಗಳ ಮೇಲೆ ಕನ್ನಡಿಗ ಅಂತ ಸ್ಟಿಕ್ಕರ್ ಹಾಕಂಗಿಲ್ಲ ಅಂತ ಅಂದರೆ ಇದು ಕರ್ನಾಟಕ ಹೌದಾ ಅಥವಾ ಅಲ್ವಾ? ಕರುನಾಡಲ್ಲಿ ಕನ್ನಡಿಗ ಅಂತ ಸ್ಟಿಕ್ಕರ್ ಇರಬಾರ್ದಾ? ಯಾಕೆ ತೆಗಿತಾ ಇದ್ದಾರೆ ಆ ಸ್ಟಿಕ್ಕರ್ನ? ಏನು ಸಮಸ್ಯೆ ಆಗುತ್ತೆ? ಬೇರೆ ಬೇರೆ ಯಾವ್ದ್ಯಾವುದೋ ಪ್ರಮೋಷನ್ ಸ್ಟಿಕ್ಕರ್ಸ್ ಎಲ್ಲ ಹಾಕಿರ್ತೀರಾ, ಫೋಟೋಗಳನ್ನೆಲ್ಲ ಹಾಕಿರ್ತೀರಾ. ಕನ್ನಡಿಗ ಅಂತ ಸ್ಟಿಕ್ಕರ್ ಹಾಕಿದ್ರೆ ಏನು ತೊಂದರೆ ಆಗುತ್ತೆ ಅಲ್ಲಿ? ಇನ್ನು ಬೇರೆ ರಾಜ್ಯಗಳಿಗೆ ಹೋದಾಗ ಅಥವಾ ಬೇರೆ ಕಡೆ ಓಡಾಟವನ್ನು ನಡೆಸಿದಾಗ ಇನ್ನೂ ಅದು ಸರಿಯಾದ ರೀತಿಯಲ್ಲಿ ಅದು ಪ್ರದರ್ಶನ ಆಗುತ್ತೆ, ಒಳ್ಳೇದೇ. ಬಟ್ ಅದನ್ನು ತೆಗೆಯುವಂಥದ್ದು ಯಾಕೆ? ಯಾವ ಕಾರಣಕ್ಕೆ ಆ ಸ್ಟಿಕ್ಕರನ್ನು ತೆಗಿತಾ ಇದ್ದಾರೆ? ಯಾಕೆ ಅಲ್ಲಿ ಸ್ಟಿಕ್ಕರ್ ಇರಕೂಡ್ದು? ಇದಕ್ಕೆ ಆನ್ಸರೇಬಲ್ ಯಾರು? ಇದಕ್ಕೆ ಆನ್ಸರ್ ಮಾಡಲೇಬೇಕು. ಬಸ್ ಮೇಲಿದ್ದ ಕನ್ನಡಿಗ ಎಂಬ ಬರಹಕ್ಕೆ ಗೇಟ್ ಪಾಸ್ ಅನ್ನು ಕೊಡಲಾಗಿದೆ. ಬರಹ ತೆಗೆಯುವಂತೆ ಹೇಳಿದ್ದ ಡಿಪೋ ಮ್ಯಾನೇಜರ್. ಸ್ಟಿಕ್ಕರ್ ತೆರವಿಗೆ ಒತ್ತಡ ಹಾಕಿದ್ದ ಕನ್ನಹಳ್ಳಿ ಡಿಪೋ ಮ್ಯಾನೇಜರ್. ಸ್ಟಿಕ್ಕರ್ ತೆಗೆಯದಿದ್ರೆ ಬಸ್ ರಸ್ತೆಗಿಳಿಯಲು ಬಿಡಲ್ಲ ಎಂದಿದ್ರಂತೆ. ಕನ್ನಡಿಗ ಪದ ತೆಗೆಸಿದ್ದಕ್ಕೆ ಕನ್ನಡ ಸಂಘಟನೆಗಳ ಆಕ್ರೋಶ ಸ್ಫೋಟಗೊಂಡಿದೆ. ಬಿಎಂಟಿಸಿ ಮೇಲೆ ಕನ್ನಡಿಗ ಪದ ಇದ್ರೆ ಏನ್ ಪ್ರಾಬ್ಲಮ್ ನಿಮ್ಗೆ ಅಂತ ಕೇಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಎಂದ ಕರವೇ. ಹೌದು, ಬಿಎಂಟಿಸಿ ಮೇಲೆ ಮತ್ತೆ ಕನ್ನಡಿಗ ಎಂಬ ಸ್ಟಿಕ್ಕರ್ ಅಂಟಿಸಿದ ಕರವೇ. ಕರ್ನಾಟಕದಲ್ಲಿ ಕನ್ನಡಿಗ ಅಂತ ಹೇಳೋದಕ್ಕೇನ್ರಿ ತಪ್ಪು? ಯಾಕೆ ಸ್ಟಿಕ್ಕರ್ ಅನ್ನ ತೆಗಿಬೇಕು? ಯಾಕೆ ಮ್ಯಾನೇಜರ್ ಸ್ಟಿಕ್ಕರ್ ಅನ್ನ ತೆಗೆಸೋಕೆ ಹೇಳಿದ್ರು? ಕರ್ನಾಟಕದಲ್ಲಿದ್ದೀವಿ, ಕನ್ನಡಿಗ ಅಂತ ಇರುವಂತ ಸ್ಟಿಕ್ಕರು ಸಮಸ್ಯೆ ಏನಂತ, ಅದರಲ್ಲೂ ಏನು ಲೋಪ ಹುಡುಕಿದ್ದಾರೆ ಅಂತ. ಬಟ್ ಕರವೇ ಸುಮ್ಮನೆ ಬಿಟ್ಟಿಲ್ಲ, ಅದನ್ನ ಮತ್ತೆ ಸ್ಟಿಕ್ಕರನ್ನು ಅಂಟಿಸುವಂಥ ಕೆಲಸ ಮಾಡಿದ್ದಾರೆ. ಸಮಸ್ಯೆ ಏನು, ಪ್ರಾಬ್ಲಮ್ ಏನು ನಿಮಗೆ ಆ ಸ್ಟಿಕ್ಕರ್ ಇದ್ರೆ ಅಂತ? ಎಸ್ ನೋಡಿ, ಮತ್ತೆ ಕನ್ನಡಿಗ ಅಂತ ಸ್ಟಿಕ್ಕರನ್ನು ಅಂಟಿಸಿದ್ದಾರೆ. ಇದು ನಮಗೆ ಚಿಕ್ಕ ವಿಷಯ ಅನಿಸ್ಬೋದು. ಏನು ಬಸ್ ಮೇಲಿರುವಂಥ ಕನ್ನಡಿಗ ತೆಗೆದುಬಿಟ್ರೆ ನಾವು ಕನ್ನಡಿಗರೇ ಆಗೋದಿಲ್ವಾ? ಆ ರೀತಿಯಾಗಿ ಏನಾದ್ರೂ ಅದರಲ್ಲೇನು ಅಂತ ಹೇಳ್ಬೋದು. ಬಟ್ ಚಿಕ್ಕ ವಿಷಯಗಳೇ ದೊಡ್ಡ ಮ್ಯಾಟ್ರ್ಗಳಾಗುತ್ತೆ. ಇರಲಿ, ಎಲ್ಲೆಡೆ ಕೂಡ ಕನ್ನಡಿಗರು ಕನ್ನಡ ಅನ್ನುವಂಥದ್ದನ್ನ ನಾವು ಎಲ್ಲೆಡೆ ಬೇರೆ ಭಾಷೆಗೆ ಎಷ್ಟು ಪ್ರಾತಿನಿಧ್ಯ ಸಿಗ್ತಾ ಇದೆ, ನಮ್ಮ ಕರ್ನಾಟಕದಲ್ಲೇ ಎಷ್ಟು ಸಿಗ್ತಾ ಇದೆ. ಯಾಕೆ ಎಷ್ಟೋ ಜನ ಕನ್ನಡವನ್ನೇ ಮರಿತಾ ಇದ್ದಾರೆ? ಇವಾಗಿನ ಪೀಳಿಗೆಗೆ ಎಷ್ಟು ಮಟ್ಟಿಗೆ ಎಷ್ಟು ಜನಕ್ಕೆ ಸರಿಯಾಗಿ ಕನ್ನಡ ಬರುತ್ತೆ?
ಎಷ್ಟು ಜನ ಕನ್ನಡವನ್ನು ಸರಿಯಾಗಿ ಮಾತಾಡ್ತಾರೆ? ಪ್ರತಿಯೊಂದು ಮನೆಯಿಂದನೂ ಕೂಡ ಬದಲಾವಣೆ ಬೇಕಾಗಿದೆ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ಯಾರ್ಯಾರೋ ಬರ್ತಾರೆ, ಏನೇನೋ ಮಾತಾಡ್ತಾರೆ ಕನ್ನಡದ ಬಗ್ಗೆ, ಕರ್ನಾಟಕದ ಬಗ್ಗೆ. ಇಲ್ಲೇ ಇರೋದು, ಇಲ್ಲಿ ಗಾಳಿನೇ ಕುಡಿತಾರೆ, ಇಲ್ಲಿ ಅನ್ನನೇ ತಿಂತಾರೆ, ಇಲ್ಲಿ ನೀರೇ ಕುಡಿತಾರೆ, ಬಟ್ ಇಲ್ಲಿ ಈ ನೆಲದ ಬಗ್ಗೆನೇ ಮಾತಾಡ್ತಾರೆ. ಅಂಥವ್ರನ್ನೂ ಕೂಡ ನೋಡಿದ್ದೀವಿ. ಬಟ್ ಕನ್ನಡದ ಬಗ್ಗೆ ನಮಗೆ ಹೆಮ್ಮೆ ಇರಬೇಕು. ಕನ್ನಡವನ್ನು ಇನ್ನೂ ಎಷ್ಟು ಮಟ್ಟಿಗೆ ತೆಗೆದುಕೊಂಡು ಹೋಗ್ಬೋದು ಅತ್ತ ಗಮನ ಹರಿಸ್ಬೇಕು. ಇದ್ರ ಜೊತೆಗೆ ಈಗ ಬಸ್ ಮೇಲೆ ಇರುವಂಥ ಸ್ಟಿಕ್ಕರನ್ನು ತೆಗಿಬಾರ್ದು. ಎಸ್ ಹೌದು, ಇರಬೇಕು. ಕರ್ನಾಟಕದಲ್ಲಿ ಕನ್ನಡಿಗ ಅನ್ನುವಂಥ ಸ್ಟಿಕ್ಕರ್ ಇದ್ದರೆ ತಪ್ಪಲ್ಲ, ಅದ್ರ ಪ್ರಾಬ್ಲಮ್ಮು ಏನಿಲ್ಲ. ಯಾಕೆ ಬಸ್ಗಳ ಮೇಲೆ ಯಾವುದು ಸ್ಟಿಕ್ಕರ್ನೇ ಅಂಟಿಸಲ್ವಾ ನೀವು? ಇರುತ್ತೆ ಅಲ್ಲ.